ಕಂಠೀರವ ಅರಸರು ಶ್ರೀರಂಗಪಟ್ಟಣನ ಆಳ್ತಾ ಇದ್ದರು. ಅವ್ರಿಗೆ ರಣಧೀರ ಕಂಠೀರವ ಅನ್ನೋ ಹೆಸರನ್ನು ಸಹಿತ ಕರಿತೀವಿ. ರಣಧೀರ ಅನ್ನೋದು ಏನಕ್ಕೆ ಬಂತು ಅಂದರೆ, ತಿರುಚಿರಾಪಳ್ಳಿನಲ್ಲಿ ಒಬ್ಬ ಪೈಲ್ವಾನ್ ಆ ಊರಿನ ಪ್ರವೇಶ ದ್ವಾರದಲ್ಲಿ ತನ್ನ ಲಂಗೋಟಿಯನ್ನು ಹಾಕಿ, ಯಾರೇ ಊರಿಗೆ ಬರಬೇಕಾದ್ರೆ ನನ್ನ ಲಂಗೋಟಿ ಕೆಳಗಡೆನೇ ದಾಟ್ಕೊಂಡು ಬರಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಯುದ್ಧದಲ್ಲಿ ಸೋಲಿಸ್ಬೇಕು, ಕುಸ್ತಿನಲ್ಲಿ ಸೋಲಿಸ್ಬೇಕು ಅಂತ ಹಠ ಕಟ್ಟಿರ್ತಾನೆ. ಆವಾಗ ಮೈಸೂರಿನಿಂದ ಅಥವಾ ಸುತ್ತಮುತ್ತ ಪ್ರದೇಶದಿಂದ ಈ ಒಂದು ಇದನ್ನು ನೋಡಿ ಹೋದಂಥ ಸುಮಾರು ಜನ ಪೈಲ್ವಾನರುಗಳು ಸೋತ್ಕೊಂಡು ಬಂದಿರ್ತಾರೆ. ನೋಡುಗರಿಗೆಲ್ಲ ನಮಸ್ಕಾರ, ನಾನು ಸಚಿನ್. ನಾನಿವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಊರಿನಲ್ಲಿರುವಂಥ ಬಂಗಾರದೊಡ್ಡಿ ಅನ್ನುವಂಥ ಒಂದು ನಾಲೆ ಪಕ್ಕದಲ್ಲಿದ್ದೀನಿ. ಈ ಒಂದು ನಾಲೆಗೆ ಒಂದು ಇತಿಹಾಸ ಇದೆ. ಏನಾಗಿದ್ರೆ ಆ ಇತಿಹಾಸ ನೋಡೋಣ ಬನ್ನಿ. ನಮಸ್ಕಾರ. ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಒಂದು ಪ್ರಮುಖವಾದ ಸ್ಥಳದಲ್ಲಿದ್ದೀವಿ. ಇದು ಬಂಗಾರದೊಡ್ಡಿ ನಾಲೆ ಅಂತ ಹೇಳಿ ಕರೀತಾರೆ. ಬಂಗಾರದೊಡ್ಡಿ ನಾಲೆ ಏನಕ್ಕೆ ಬಂತು, ಹೇಗಾಯಿತು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು ವಿಚಾರನ ನಿಮ್ಮ ಮುಂದೆ ಮಂಡಿಸೋದಕ್ಕೆ. 17ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಒಂದು ಕಾವೇರಿ ನೀರನ್ನು ಬಳಸ್ಕೊಂಡು ಇಲ್ಲಿ ಅಣೆಕಟ್ಟೆ ಕಟ್ಟಿ ಶ್ರೀರಂಗಪಟ್ಟಣದಲ್ಲಿ ಮುಖ್ಯ ರಾಜ ಮನೆತನಗಳು ಮತ್ತು ಶ್ರೀರಂಗಪಟ್ಟಣ ಪಟ್ಟಣಕ್ಕೆ ನೀರು ಸರಬರಾಜು ಮಾಡೋದಕ್ಕೆ ಮಾಡಿಕೊಂಡಂಥ ಒಂದು ನಾಲೆ, ಜೊತೆಗೆ ಸ್ಥಳೀಯ ರೈತರಿಗೆ ಬೆಳೆ ಬೆಳೆಯೋದಕ್ಕೂ ಸಹಿತ ಅನುಕೂಲ ಆಗಲಿ ಅಂತ ಮಾಡಿಕೊಂಡಂಥ ಒಂದು ನಾಲೆ. ಇದು ಬಂಗಾರದೊಡ್ಡಿ ನಾಲೆ ಅಂತೇಳಿ. ಬಂಗಾರದೊಡ್ಡಿ ಅಂತ ಬಂಗಾರದೊಡ್ಡಿ ಅಂತಲೇ ಯಾಕೆ ಹೇಳ್ತಾರೆ ಅಂದರೆ, ಒಡ್ಡು ಅಂದರೆ ನದಿಗೆ ಒಡ್ಡು ಕಟ್ಟಿರೋದು. ಬಂಗಾರಿ ಅನ್ನೋ ಹೆಸರು ಯಾತಿಗೆ ಬಂತು, ಏನಕ್ಕೆ ಹೇಳಿದ್ರೆ ನಿಮಗೆಲ್ಲ ಗೊತ್ತು. ಕಂಠೀರವ ಅರಸರು ಶ್ರೀರಂಗಪಟ್ಟಣನ ಆಳ್ತಾ ಇದ್ದರು. ಅವ್ರಿಗೆ ರಣಧೀರ ಕಂಠೀರವ ಅನ್ನೋ ಹೆಸರನ್ನು ಸಹಿತ ಕರಿತೀವಿ. ರಣಧೀರ ಅನ್ನೋದು ಏನಕ್ಕೆ ಬಂತು ಅಂದರೆ, ತಿರುಚಿರಾಪಳ್ಳಿನಲ್ಲಿ ಒಬ್ಬ ಪೈಲ್ವಾನ್ ಆ ಊರಿನ ಪ್ರವೇಶ ದ್ವಾರದಲ್ಲಿ ತನ್ನ ಲಂಗೋಟಿಯನ್ನು ಹಾಕಿ, ಯಾರೇ ಊರಿಗೆ ಬರಬೇಕಾದ್ರೆ ನನ್ನ ಲಂಗೋಟಿ ಕೆಳಗಡೆನೇ ದಾಟ್ಕೊಂಡು ಬರಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಯುದ್ಧದಲ್ಲಿ ಸೋಲಿಸ್ಬೇಕು, ಕುಸ್ತಿನಲ್ಲಿ ಸೋಲಿಸ್ಬೇಕು ಅಂತ ಹಠ ಕಟ್ಟಿರ್ತಾನೆ. ಆವಾಗ ಮೈಸೂರಿನಿಂದ ಅಥವಾ ಸುತ್ತಮುತ್ತ ಪ್ರದೇಶದಿಂದ ಈ ಒಂದು ಇದನ್ನು ನೋಡಿ ಹೋದಂಥ ಸುಮಾರು ಜನ ಪೈಲ್ವಾನರುಗಳು ಸೋತ್ಕೊಂಡು ಬಂದಿರ್ತಾರೆ. ಈ ವಿಚಾರ ಕಂಠೀರವ ಅರಸರಿಗೆ ಗೊತ್ತಾಗುತ್ತೆ, ರಾಜ ಒಡೆಯರಿಗೆ. ಸರಿ, ಅವರೇನು ಮಾಡ್ತಾರೆ, ಮಾರುವೇಷದಲ್ಲಿ ಹೋಗಿ ಅಲ್ಲಿ ಆ ವ್ಯಕ್ತಿಯ ಜೊತೆ ಸೆಣಸಾಡಿ ಒಬ್ಬ ಕುಸ್ತಿಪಟು ಥರನೇ ತಾವು ಪಾಲ್ಗೊಂಡು ತಮ್ಮ ನಾರಸಿಂಹ ಅನ್ನೋ ಒಂದು ಕತ್ತಿಯಿಂದ ಆ ವ್ಯಕ್ತಿಯನ್ನು ರುಂಡ ಮುಂಡ ಇದು ಮಾಡಿ ಅವನನ್ನು ಸೋಲಿಸಿ ಸಾಯಿಸಿ ಬರ್ತಾರೆ. ಈ ಒಂದು ದಿಗ್ವಿಜಯದ ನಂತರ ಜನ ಇವ್ರನ್ನ ರಣಧೀರ ಕಂಠೀರವರು ಅಂತ ಕರೀತಾರೆ. ಈ ರಣಧೀರ ಕಂಠೀರವ ಅನ್ನೋ ಒಂದು ಇದನ್ನು ಇಟ್ಕೊಂಡು ಪ್ರಸಿದ್ಧಿ ಆದಾಗ ಅಲ್ಲಿಯ ಆಡಳಿತಕ್ಕೆ ಈ ನಮ್ಮ ಪೈಲ್ವಾನ್ನ ಸೋಲಿಸಿದವರು ಬೇರೆ ಯಾರಲ್ಲ, ಕಂಠೀರವ ನಸರಾಜ ಒಡೆಯರ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವರನ್ನು ಸಾಯಿಸೋದಕ್ಕೆ ಬಂಗಾರಮ್ಮ ಅನ್ನೋ ಒಬ್ಬ ನೃತ್ಯಗಾರತಿ ಒಬ್ಬರನ್ನ ಇಲ್ಲಿಗೆ ಕಳಿಸ್ಕೊಡ್ತಾರೆ. ಅವರು ಮೈಸೂರಿನ ತಮ್ಮದೇ ಆದ ವಿದ್ವತ್ತು ಮತ್ತು ಸಂಗೀತ ಹಾಗೂ ಹಾಡುಗಾರಿಕೆ, ನೃತ್ಯ ಇವುಗಳಿಂದ ಮೈಸೂರಿನ ಅರಸರ ರಣಧೀರ ಕಂಠೀರವರ ಮನಸ್ಸನ್ನ ಗೆದ್ದು ಅವರ ಅಂತರಂಗಕ್ಕೆ ಒಂದು ಬಳಗಕ್ಕೆ ಸೇರಿಕೊಳ್ತಾರೆ. ಅವರ ಸನಿಹದಲ್ಲಿ ಇದ್ದಂಥ ಸಮಯದಲ್ಲಿ ಕೊನೆಗೆ ಇವರು ಸುಪಾರಿ ತೊಗೊಂಡು ಬಂದಿರೋದು ಇದಂತೆಲ್ಲ ವಿಷಯ ಗೊತ್ತಾಗುತ್ತೆ. ಕ್ಷಮೆ ಕೇಳ್ತಾರೆ. ಆದಾಗ್ಯೂ ಸಹಿತ ಅವ್ರಿಗೆ ಇವ್ರದ್ದೇನು ತಪ್ಪಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಇತಿಹಾಸದ ಪುಟಗಳನ್ನ ನಾವು ನೋಡಿದಾಗ ಈ ವಿಷಯ ತಿಳಿದು ಬರುತ್ತೆ. ಆನಂತರ ಅಯ್ಯಮ್ಮ ತನ್ನದೇ ಒಂದು ಕೋರಿಕೆ ಕೇಳ್ತಾರೆ, ಏನು ನಡೆಸ್ಕೊಡ್ಬೇಕು ಹೇಳಿದಾಗ, ಏನೂ ಬೇಡ, ನನ್ನ ಹೆಸರಲ್ಲಿ ಜನಗಳಿಗೆ ಅನುಕೂಲ ಆಗುವಂಥ ಒಂದು ನಾಲೆ ನಿರ್ಮಾಣ ಆಗಲಿ, ಕುಡಿಯೋ ನೀರು ಮತ್ತು ರೈತರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಒಂದು ನಾಲೆ ಬೇಕು, ಒಂದು ಒಡ್ಡನ್ನ ಹಾಕಿ ಅಂತಂದಾಗ ಈ ಒಡ್ಡನ್ನ 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡುತ್ತಾರೆ. ಇದೇ ಆ ಮಹಾತಾಯಿ ಏನಿದ್ದಾರೆ ಬಂಗಾರದೊಡ್ಡಿ, ಬಂಗಾರಮ್ಮ ಅನ್ನೋರ ಹೆಸರಲ್ಲಿ ನಿರ್ಮಾಣ ಆದಂಥ ಒಂದಿದು. ಮೈಸೂರಿನ ಅರಸರನ್ನ ಕೊಲ್ಲೋದಕ್ಕೆ ಬಂದಂಥ ಒಬ್ಬ ಮಹಿಳೆ ಹೆಸರು ಇಲ್ಲಿದೆ. ಕೊನೆಗೆ ಆ ಮಹಿಳೆ ಪಶ್ಚಾತ್ತಾಪ ಆಗುತ್ತೆ. ಅನಂತರದಲ್ಲಿ ಇತಿಹಾಸದ ಪುಟಗಳಿಂದ ನಿಧಾನವಾಗಿ ಸರಿದು ಹೋಗ್ತಾರೆ. ನೋಡೋರಿಗೆಲ್ಲ ನಮಸ್ಕಾರ, ನಾನು ಸಚಿನ್. ನಾನಿವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟ ಅನ್ನುವಂಥ ಕರಿಘಟ್ಟದಲ್ಲಿ ನಾನು ಈಗ ನಿಂತಿರೋ ಜಾಗದಲ್ಲಿ ಒಂದಷ್ಟು ವಿಶೇಷತೆಗಳಿದೆ. ಏನು ಹೇಳ್ತಾರೆ ಇವರು ನೋಡಿ. ನಮಸ್ಕಾರ. ನಾವು ಇವತ್ತು ಶ್ರೀರಂಗಪಟ್ಟಣದ ಸಮೀಪ ಇರುವಂಥ ಕರಿಘಟ್ಟದ ತಪ್ಪಲಿನಲ್ಲಿದ್ದೀವಿ. ನಾವು ತಪ್ಪಲಿಗೆ ಹೋಗ್ತಾ ಇರಬೇಕಾದ್ರೆ ಬಹುಶಃ ನೀವು ಗಮನಿಸ್ಬೋದು,
ಅತಿ ಹೆಚ್ಚು ಪ್ರದೇಶದಲ್ಲಿ ಸಿನಿಮಾ ಚಿತ್ರೀಕರಣ ಇಲ್ಲಾಗಿದೆ. ಇದಕ್ಕಿಂತ ಮುಂಚೆ ತಗೊಳ್ಬೇಕಂದ್ರೆ ಕರಿಘಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ಪುರಾತನ ದೇವಾಲಯಕ್ಕೂ ಸಹಿತ ಒಂದು ಪ್ರಸಿದ್ಧವಾದಂಥ ಸ್ಥಳ. ಕಾವೇರಿ ಸನ್ನಿಧಿನಲ್ಲಿ ಹಾಗೂ ಇಲ್ಲಿ ಒಂದು ಬೆಟ್ಟದ ಮೇಲೆ, ಒಂದು 300 ಅಡಿ ಎತ್ತರದ ಬೆಟ್ಟದ ಮೇಲೆ ಶ್ರೀನಿವಾಸ ನೆಲೆಸಿದ್ದಾನೆ. ಆ ತಪ್ಪಲಿನಲ್ಲಿ ಚಿಕ್ಕ ದೇವರಾಯ ನಾಲೆ, CDS ನಾಲೆ ಅಂತ ಕರೀತಾರೆ. ಈ CDS ನಾಲೆ ಹರಿತಾ ಇದೆ. 17ನೇ ಶತಮಾನದಲ್ಲಿ ಯದುವಂಶದ ಅರಸರು ನಿರ್ಮಿಸಿರುವಂಥ ಒಂದು ನಾಲೆ. ಈ ನಾಲೆ ತುಂಬ ಅದ್ಭುತವಾದಂಥ ಪರಿಸರನ ನಿರ್ಮಾಣ ಮಾಡಿದೆ. ಅಂದಿನ ವ್ಯವಸಾಯಗಾರರಿಗೆ ಹಾಗೂ ಕುಡಿಯೋ ನೀರಿಗೆ ಇದು ಮಾಡೋದಕ್ಕೆ ಈ ನಾಲೆ ಬಹಳ ಉಪಯೋಗ. ಇಂದೂ ಸಹಿತ ಸಾವಿರಾರು ಎಕರೆ ಜಮೀನಿಗೆ ನೀರನ್ನು ಒದಗಿಸ್ತಾ ರೈತರ ಜೀವನಾಡಿಯಾಗಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಒಂದು ಪ್ರದೇಶ ಏನಿದೆ ನಮ್ಮ ಹಿಂದೆ ಇಲ್ಲಿ ಈಗ ನಾವು ನಿಂತಿರೋಂಥ ಪ್ರದೇಶದಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕನ್ನಡದ ಒಂದು ಪ್ರಖ್ಯಾತವಾದ ಹಾಡು, ಅದರಲ್ಲಿ ಬಿ ಸರೋಜಾದೇವಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಒಂದು ಹಾಡಿನ ಚಿತ್ರೀಕರಣ ಈ ಸ್ಥಳದಲ್ಲಾಗಿದೆ. ನಿಮಗೆಲ್ಲ ಗೊತ್ತು, ನ್ಯಾಯವೇ ದೇವರಿನಲ್ಲಿ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ, ಈ ಹಾಡಿನ ಮೊದಲ ಅರ್ಧ ಒಂದು ಸಂಪೂರ್ಣ ಒಂದು ಪ್ಯಾರ ಈ ಒಂದು ಆವರಣದಲ್ಲಿ ಚಿತ್ರೀಕರಣ ಆಗಿದೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಜೊತೆಗೆ ಇಲ್ಲಿ ಮೇಲ್ಗಡೆ ಹೋದರೆ ಇದೇ ಆವರಣದಲ್ಲಿ ನಾಗರಹಾವು ಚಿತ್ರದಲ್ಲಿ ಬರುವಂಥ ಬಾರೆ ಬಾರೆ ಚಂದ ಚೆಲುವಿನ ತಾರೆ, ಅದು ಬೆಟ್ಟದ ಮೇಲೆ ಬರುವಂಥ ಹುಲ್ಲುಗಳ ನಡುವೆ ಚಿತ್ರೀಕರಣ ಆಗಿದೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಬಹುಶಃ ಇನ್ನೊಮ್ಮೆ ನೋಡಿ, ಈ ಸ್ಥಳದಲ್ಲಿ ನೀವು ನೋಡಿದ್ರೆ, ಈ ವಿಡಿಯೋ ನೋಡಿದ ನಂತರ ನೀವು ನ್ಯಾಯವೇ ದೇವರು ಚಿತ್ರದ ಹಾಡನ್ನು ವಿಡಿಯೋದಲ್ಲಿ ನೋಡಿದ್ರೆ ಈ ಸ್ಥಳ ನಿಮಗೆ ಹೊಂದಾಣಿಕೆ ಅದ್ಭುತವಾಗುತ್ತೆ. ಅರ್ಧ ಭಾಗ ಚಿತ್ರೀಕರಣ ಇಲ್ಲಿ ಆಗುತ್ತೆ, ಅನಂತರ ಉಳಿದರ್ಧ ಗೋಸಾಯಿಘಾಟಲ್ಲಾಗುತ್ತೆ. 2ನೇ ಪ್ಯಾರ ನಂತರ ಗೋಸಾಯಿಘಾಟಲ್ಲಿ ಆ ಒಂದು ಹಾಡಿನ ಚಿತ್ರೀಕರಣ ಆಗುತ್ತೆ. ಇದು ಇಲ್ಲಿಯ ವಿಶೇಷ. ಜೊತೆಗೆ ಹಲವಾರು ಭಾಷೆಗಳ ಚಲನಚಿತ್ರಗಳ ಒಂದು ಚಿತ್ರೀಕರಣ ಇಲ್ಲಿ ಆಗ್ತಾ ಇರುತ್ತೆ. ಹಾಗೂ ಸುಮಾರು ಜನ ಪ್ರಖ್ಯಾತ ನಟರು ನಟಿಯರು ಈ ಜಾಗದಲ್ಲಿ ನಟಿಸಿ ಹೋಗಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರೈತರ ಜೀವನಾಗಿ ಸದ್ದಿಲ್ಲದೇ CDS ನಾಲೆ ಇತಿಹಾಸ ಸಾರ್ಥ ಮಲಗಿದೆ. ಇದಿಷ್ಟು ನಮಗೆ ನಮ್ಮ ಸುತ್ತನೇ ಇರುವಂಥ, ನಮ್ಮ ಕಣ್ಣಿಗೆ ಕಾಣುವಂಥ, ನಮ್ಮದೇ ಊರುಗಳಲ್ಲಿ ಅಕ್ಕಪಕ್ಕ ಇರುವಂಥ ಒಂದು ಸ್ಥಳದ ಮಾಹಿತಿ ನಿಮ್ಮೆಲ್ಲರಿಗಾಗಿ. ನಮಸ್ಕಾರ.